आदाब नाजरीन, ज़ैन टीवी में आपका इस्तकबाल है। समाजी जहदकार उमेश के मुन्नार ने रेल मंत्री से मुतालबा किया है कि यादगीर रेलवे स्टेशन के तरक्याती कामों को तेज किया जाए और मुसाफिरों को बेहतर बुनियादी सहूलियत फराहम की जाए। उन्होंने कहा कि यादगीर को जिले मार्कज बने 16 साल गुजर चुके हैं, लेकिन अभी भी 13 एक्सप्रेस ट्रेन यादगीर रेलवे स्टेशन पर नहीं रुकती है। कोरोना के दौरान बंद की गई इंटरसिटी ट्रेन भी अब तक दोबारा शुरू नहीं की गई है। उमेश मुन्नार ने मुतालबा किया कि रेलवे स्टेशन की तामीरी कामों को 24 घंटे शिफ्ट वाइज अंजाम दिया जाए, स्टेशन को हाईटेक बनाया जाए और एस्केलेटर, लिफ्ट, इलेक्ट्रिक व्हीकल और मर्दों और खवातीन के लिए अलग अलग वेटिंग रूम्स जैसी सहूलत फराहम की जाए। उन्होंने इंतबाह दिया कि अगर इनके मुतालबात पर तवज्जो न दी गई तो आने वाले दिनों में शदीद एहतजाज किया जाएगा। 3 जून 2026 को हैदराबाद मंगलूर स्पेशल ट्रेन चलाना खुशी की बात है, लेकिन यादगीर से गुजरने वाली 13 एक्सप्रेस ट्रेन का अब तक स्टेशन पर न रुकाना अवाम के लिए एक बड़ा सवाल है। ಜಿಲ್ಲಾ ಕೇಂದ್ರ ಈಗ 15 ವರ್ಷ ಗತಿಸಿದ್ರು ಕೂಡ ಇಲ್ಲಿವರೆಗೆ ಏನದ ರೈಲ್ವೆ ಸ್ಟೇಷನ್ ಏನದಂದ್ರೆ ಅಭಿವೃದ್ಧಿ ಪಡಿಸುವಲ್ಲಿ ಆಮೆಗತಿಯಲ್ಲಿ ಕಾಮಗಾರಿ ನಡೆದಿರ್ತಕ್ಕಂಥದ್ದು ಇದು ದುರದೃಷ್ಟಕರ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಏನದ ಈ ಕಾಮಗಾರಿಗೆ ವೇಗ ನೀಡತಕ್ಕಂಥ ಕೆಲಸ ಆಗಬೇಕು, ಜಲ್ದಿ ಆಯ್ತು ಅನ್ನೋದು. ಯಾಕಂದ್ರೆ ಇಡೀ ಹಗಲ ರಾತ್ರಿ ದಿನದ 24 ಗಂಟೆಗಳಲ್ಲಿ ಸಾಕಷ್ಟು ರೈಲುಗಾಡಿಗಳು ಓಡಾಡೋದ್ರಲ್ಲಿಂತ ಸಾರ್ವಜನಿಕರಿಗೆ ವಾಹನ ಸವಾರಿಗೆ ಭಾಳಷ್ಟು ತೊಂದರೆ ಆಗತ್ತ. ಅದನ್ನು ಕಡಿಮೆ ಆಗ್ಬೇಕಂದ್ರೆ ಇದು ಕಾಮಗಾರಿ ಜಲ್ದಿ ಮುಗಿಬೇಕು. ಒಂದು ಎರಡನೇದೇನದ, ಈ ರೈಲ್ವೆ ನಿಲ್ದಾಣದಂತೆಯೇ ರೈಲ್ವೆ ನಿಲ್ದಾಣದಂತ ಎಡ ಮತ್ತು ಭಾಗದಲ್ಲಿ ಎರಡು ಕಡೆಗೆ ಏನದ ಸುಮಾರು 12 ಎಕ್ಸ್ಪ್ರೆಸ್ 13 ಎಕ್ಸ್ಪ್ರೆಸ್ಗಳು ನಡ್ಲಿಕತ್ತವ. ಅವು ಒಂದು ಗಾಡಿ ನಿಂದಿರ್ತಿಲ್ಲ, ಅವು ನಿಂದಿರ್ಬೇಕಂತಕ್ಕಂಥ ಸಾಕಷ್ಟು ಹೋರಾಟ ಮಾಡಿದ್ವಿ. ಕೊರೋನಾ ಸಂದರ್ಭದಲ್ಲಿ ರದ್ದಾಗಿರ್ತಕ್ಕಂಥ ಇಂಟರ್ಸಿಟಿ ಮತ್ತು ಮರು ಆರಂಭ ಮಾಡಬೇಕು. ಇಲ್ಲೇನದ ಪ್ರತ್ಯೇಕ ಎಲ್ಲ ಟೂ ವೀಲರ್ಸು ಆಟೋದವರಿಗೆ ಎಲ್ಲರಿಗೆ ಏನದ ಪ್ರತ್ಯೇಕ ವಾಹನ ನಿಲ್ಲುಗಡೆ ಸ್ಥಳ ಮಾಡಿ ಗಿಡಗಳನ್ನು ಹಚ್ಚಿಕೇಸಿ ಹೈಟೆಕ್ ರೈಲ್ವೆ ನಿಲ್ದಾಣಕ್ಕೆ ಆಗಕ್ಕೆ ಮೇಲಧಿಕಾರಿಗಳು ಗುಂತಕಲ್ DRM, ಅದು ಸಿಕಿಂದ್ರಾಬಾದ್ DRM ಮತ್ತು ಸೋಲಾಪುರ DRM ಮತ್ತು ಯಾದಗಿರಿ ಮತ್ತು ಕಲಬುರಗಿ ಎರಡು ಸಂಸದರುಗಳು ಮತ್ತು ರೈಲ್ವೆ ಖಾತಾ ಸಚಿವರು ಈ ಕಡೆ ಯಾದಗಿರಿ ಕಡೆಗೆ ಕಣ್ಣು ತೆರೀರಿ. ಬರೀ ಚುನಾವಣೆ ಟೈಮ್ನಾಗ ಕಣ್ಣು ತೆರೆದ್ರಾಗಲ್ಲ, ಅಭಿವೃದ್ಧಿಗೆ ಕಣ್ಣು ತೆರಿಬೇಕಂತಕ್ಕಂಥದ್ದೇ ನಮ್ಮದು ಆಗ್ರಹ. ಮಾಡಲಿಲ್ಲ ಅಂದರೆ ಮತ್ತೆ ನಿರಂತರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಗಾಡಿ 8-9 ಗಾಡಿ, ಒಂದು ಗಾಡಿ ಇಲ್ಲೇ ಹೋಗ್ತಾವ, ಒಂದೊಂದು ನಿಂದ್ರಗಳು. ಇನ್ನೊಂದು ಇಂಟರ್ಸಿಟಿ ಅಂತ ಬಂದ್ ಮಾಡಿಸಿಬಿಟ್ರಿ. ಇದಾಗ್ಯದ. ನಾವು ಬೆಂಗಳೂರಿಗೆ ದುಡ್ಕೊಂತಿಲ್ಲಕ್ಕೆ ಹೋಗ್ಬೇಕಂದ್ರೆ ರೇಷನ್ ಡೇ ಬೇಕಿದ್ರೆ ಇಳಿಸ್ತಾರ 8:30 ನಾವು 8 ಆಗ್ತೀವಿ ರೀ. ಹೆಂಗೆ ಮಾಡ್ಬೇಕು ರೀ? ನಮ್ಮ ಭಾಳ ತಿಪ್ಪಳ ಇದೆ ಇಲ್ಲಿ. ಈ ರೈಲ್ವೆ ಸ್ಟೇಷನ್ಗೆ ಕೆಲಸ ನಡೆದ ಭಾಳ ಸ್ಲೇಸ್ ಐತಿ. ಏನು ಅಷ್ಟು ಫಾಸ್ಟ್ ಕೆಲಸನೇ ಆಗೋದು, ನಿಧಾನ ಸಂಗಟ ರೀ ಅದು. ಇಲ್ಲಿ ಭಾಳ ನೀರು ಪಾರು ನಿಂತು ಎಲ್ಲ ಗಲೀಜು ಆಗ್ಯದ ರೀ. ನಮ್ಗೆ ಹೋಗ್ಬೇಕಂದ್ರೆ ಭಾಳ ತೊಂದರೆ ಆಗ್ಯದ ರೀ. ರವಿ ರೀ. ಯಾದಗಿರಿಯಲ್ಲಿ ಭಾಳ ಡೆವಲಪ್ಮೆಂಟ್ ಆಗಬೇಕು. ಸ್ಟೇಷನಲ್ಲಿ ಬೇರೆ ರೈಲ್ವೆ ಸ್ಟೇಷನ್ ಭಾಳ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ವೇಟಿಂಗ್ ಹಾಲ್ ಭೀ ಇಲ್ಲ. ಹೆಣ್ಮಕ್ಳು ಕೂಡೋದು ವೇಟಿಂಗ್ ಹಾಲ್ ಬೇರೆ ಕಡೆ ಆಗಬೇಕು, ಮತ್ತು ಜೆಂಟ್ಸ್ ಕೂಡೋದು AC ವೇಟಿಂಗ್ ಹಾಲ್ ಆಗಬೇಕು. ಮತ್ತು ಇದು ಎಕ್ಸಿಲೇಟರ್ ಭೀ ಇಲ್ಲ ಇಲ್ಲಿ. ಇಲ್ಲಿ ಅಂತ ಹೋಗೋರು ಗುಳಿಯಿಂದ ಮೂಟೆ ಒತ್ತಬೇಕಂದ್ರೆ ಹಿಂಗೆ ಹೊತ್ಕೊಂಡು ಹೋಗ್ಬೇಕು, ಎಕ್ಸಿಲೇಟರ್ ಆಗಬೇಕು. ಅದೇ ಥರ ಮತ್ತು ಹ್ಯಾಂಡಿಕ್ಯಾಪ್ಟ್ ಇರೋರು ಭೀ ಅವ್ರು ಭೀ ಗಾಡಿ ವ್ಯವಸ್ಥೆ ಭೀ ಇಲ್ಲ ಇಲ್ಲಿ. ಇಲ್ಲಿನ ಭಾಳ ವ್ಯವಸ್ಥೆ ಆಗಬೇಕು. ಇಲ್ಲಿ ಹೋಗಿ 12 ಗಾಡಿ 13 ಗಾಡಿ ಸೀದಾ ಇಲ್ಲಿಂದನೇ ಹೋಗ್ತಾವೆ. ಗಾಡಿ ಭೀ ಸ್ಟಾಪ್ ಇಲ್ಲ ಇಲ್ಲಿ ಯಾದಗಿರಿಯಲ್ಲಿ, ಅದು ಭೀ ಕೂಡ ಆಗಬೇಕು. ಇಲ್ಲಿ ಕಾಮಗಾರಿ ಕೆಲಸ ಭೀ ಭಾಳ ಸ್ಲೋ ಆಗ್ತಾ ಇದೆ, ಅದು ಭೀ ಜಲ್ದಿ ಆಗಬೇಕು ಅಂತ ಹೇಳ್ತೀನಿ. ನಮ್ಮ ಹೆಸರು ಮೈಪಾಲ್ ರೆಡ್ಡಿ ಅಂತ.